ಅಪ್ರಾಪ್ತಿಗೆ ಲೈಂಗಿಕ ದೌರ್ಜನ್ಯ ಆರೋಪ ಸ್ವಾಮೀಜಿಯ ಬಂಧನ ಆಗಿದೆ. ಪೋಕ್ಸೋ ಪ್ರಕರಣವನ್ನು ದಾಖಲಿಸಿ ಅಣ್ಣಪ್ಪ ಸ್ವಾಮೀಜಿಯನ್ನ ಬಂಧಿಸಲಾಗಿದೆ. ಯಾದಗಿರಿ ಮಹಿಳಾ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಪ್ರಕರಣ. ಭಾಗ್ಯವಂತಿ ದೇವರ ಹೆಸರಿನಲ್ಲಿ ಈ ಸ್ವಾಮೀಜಿ ಮಠ ನಡೆಸ್ತಾ ಇದ್ದ. ಇಬ್ಬರು ಸಹೋದರಿಯರನ್ನ ಸ್ವಾಮೀಜಿ ಇರಿಸಿಕೊಂಡಿದ್ದಂತೆ. 16 ವರ್ಷದ ಬಾಲಕಿಗೆ ಲೈಂಗಿಕ ದೌರ್ಜನ್ಯವೆಸಗಿರುವ ಆರೋಪ ಕೇಳಿಬಂದಿದೆ. ಸದ್ಯ ಕೇಸನ್ನ ದಾಖಲಿಸಿ ಸ್ವಾಮೀಜಿಯನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಬಂಧಿತ ಸ್ವಾಮೀಜಿಯನ್ನ ಕೂಡ ಗಮನಿಸ್ತಾ ಇದ್ದೀರಿ. ಪೋಕ್ಸೋ ಪ್ರಕರಣದಲ್ಲಿ ಸ್ವಾಮೀಜಿಯ ಬಂಧನ ಆಗಿದೆ. ಲೈಂಗಿಕ ದೌರ್ಜನ್ಯ ಎಸಗಿರುವಂತಹ ಆರೋಪ ಕೇಳಿಬಂದಿದೆ. ಭಾಗ್ಯವಂತಿ ದೇವರ ಹೆಸರಿನಲ್ಲಿ ಈತ ಮಠ ನಡೆಸ್ತಾ ಇದ್ದ. ಆತ ಮಾಡ್ತಾ ಇದ್ದಿದ್ದ ಕೃತ್ಯವೇ ಬೇರೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಮೀನ್. ಯಾವಾಗ ದೂರು ದಾಖಲಾಗಿದ್ದು? ಈತನ ವಿರುದ್ಧ ಈ ಹಿಂದೆ ಏನಾದರೂ ಇದೇ ರೀತಿಯ ಆರೋಪಗಳು ಕೇಳಿ ಬಂದಿತ್ತು? ಎಷ್ಟು ವರ್ಷಗಳಿಂದ ಮಠ ನಡೆಸ್ತಿದ್ದ ಅಂತ? ಮಧುಶ್ರೀ, ಯಾದಗಿರಿ ಮಹಿಳಾ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು. ಸ್ವಾಮೀಜಿ ಅಣ್ಣಪ್ಪ ಸ್ವಾಮಿ ಎಂಬಾತ ತನ್ನ ಒಂದು ಭಾಗ್ಯವಂತಿ ಹೆಸರಿನಲ್ಲಿ, ಭಾಗ್ಯವಂತಿ ದೇವರ ಹೆಸರಲ್ಲಿ ಒಂದು ಅರಣ್ಯ ಪ್ರದೇಶದಲ್ಲಿ ಒಂದು ಮಠವನ್ನು ಮಾಡ್ಕೊಂಡಿದ್ದ. ಮಠ ಮಾಡಿಕೊಂಡು ಅಲ್ಲಿ 14 ಮತ್ತು 16 ವರ್ಷದ ಇಬ್ಬರು ಅಪ್ರಾಪ್ತ ಸಹೋದರಿಯರನ್ನು ಅಕ್ರಮವಾಗಿ ತನ್ನ ಮಠದಲ್ಲಿ ಇರಿಸಿಕೊಂಡಾಗ 16 ವರ್ಷದ ಅಪ್ರಾಪ್ತ ಜೊತೆ ಅನೇಕ ಏನು ಆ ಒಂದು ಅಪ್ರಾಪ್ತೆಯ ಮೇಲೆ ಏನು ಲೈಂಗಿಕ ದೌರ್ಜನ್ಯ ನಡೆಸ್ತಾ ಇದ್ದ. ಹಲವು ಬಾರಿ ಈ ಬಗ್ಗೆ ಸಾಕಷ್ಟು ಚರ್ಚೆಗಳು ಆಗ್ತಾ ಇದ್ವು. ಅಂದರೆ ಸುತ್ತಮುತ್ತಲ ಭಾಗದಲ್ಲಿ ಚರ್ಚೆಗಳಾಗ್ತಾ ಇದ್ವು. ಅಪ್ರಾಪ್ತ ಬಾಲಕಿ ಹೊರತುಪಡಿಸಿ ಬೇರೆ ಬೇರೆ ಮಹಿಳೆಯರ ಜೊತೆ ಅಕ್ರಮ ಸಂಬಂಧ ಸಹಿತ ಈ ಒಂದು ಸ್ವಾಮೀಜಿ ಹೊಂದಿದೆ ಅನ್ನುವಂಥ ಆರೋಪ ಸಹಿತ ಕೇಳಿ ಬಂದಿತ್ತು. ಆದರೆ ಇಲ್ಲಿವರೆಗೂ ಯಾವುದೂ ಕೂಡ ದೂರು ದಾಖಲಾಗಿರಲಿಲ್ಲ. ಆದರೆ ಈಗ ಈ ಒಂದು ಅಪ್ರಾಪ್ತ ಬಾಲಕಿ ಮೇಲೆ ಲೈಂಗಿಕ ದೌರ್ಜನ್ಯ ನಡೆದಿದೆ ಅನ್ನುವಂಥ ಆರೋಪದ ಮೇಲೆ ಆ ಒಂದು ಅಪ್ರಾಪ್ತ ಬಾಲಕಿಯ ತಾಯಿ ಮಹಿಳಾ ಅಭಿವೃದ್ಧಿ ಇಲಾಖೆಗೆ ಒಂದು ಮಾಹಿತಿಯನ್ನು ಕೊಡ್ತಾರೆ. ಅದಾದ ನಂತರ ಮಹಿಳಾ ಅಭಿವೃದ್ಧಿಯ ವಲಯ ನಿರೀಕ್ಷಕ್ಕೆ ಅವರು ಈಗ ಯಾದಗಿರಿ ಮಹಿಳಾ ಠಾಣೆಗೆ ದೂರು ದಾಖಲು ಮಾಡಿದರೆ. ದೂರು ದಾಖಲಾದ ನಂತರ ಕೂಡಲೇ ಪೊಲೀಸರು ಮಠಕ್ಕೆ ಭೇಟಿ ಕೊಟ್ಟು ಸ್ವಾಮೀಜಿಯನ್ನ ಈಗ ವಶಕ್ಕೆ ಪಡೆದುಕೊಂಡು ಬಂಧನ ಕೂಡ ಮಾಡಿದರೆ. ಈಗ ಸ್ವಾಮೀಜಿ ವಿರುದ್ಧ ಈಗ ಮಹಿಳಾ ಠಾಣೆಯಲ್ಲಿ ಪೋಸ್ಕೋ ಅಡಿಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಜೊತೆಗೆ ಈ ಸ್ವಾಮೀಜಿ ಕಳೆದ 6-7 ವರ್ಷಗಳಿಂದ, ಅಂದರೆ ಸ್ವಾಮೀಜಿ ಯಾದಗಿರಿ ಜಿಲ್ಲೆಯ ಮೂಲದವರಾಗಿದ್ದಾರೆ. ಜೊತೆಗೆ ಆದರೆ ಬೇರೆ ಊರಿಂದ ಬಂದು ಈ ಒಂದು ಅರಣ್ಯ ಪ್ರದೇಶದಲ್ಲಿ ಕಳೆದ 6 ವರ್ಷಗಳಿಂದ ಭಾಗ್ಯವಂತಿ ದೇವರ ಹೆಸರಲ್ಲಿ ಮಠವನ್ನು ಮಾಡಿಕೊಂಡು ಸಂಸಾರಸ್ಥ ಸ್ವಾಮೀಜಿ ಆಗಿದೆ. ತನ್ನ ಸಂಸಾರವನ್ನು ಅಂದರೆ ಇಡೀ ಕುಟುಂಬವನ್ನು ಯಾದಗಿರಿ ನಗರದಲ್ಲಿ ಇರಿಸಿಕೊಂಡು ಆತ ಒಬ್ಬನೇ ಮಾತ್ರ ಒಂದು ಅರಣ್ಯ ಪ್ರದೇಶದಲ್ಲಿ ಮಠವನ್ನು ಮಾಡಿಕೊಂಡು ಈ ರೀತಿಯ ಒಂದು ದೇವರ ಹೆಸರಲ್ಲಿ ಜನರನ್ನು ಮೋಸ ಮಾಡುವಂಥದ್ದು, ಜನರಿಗೆ ಮಟ್ಗ ಆಗಿರ್ಬೋದು, ಜೂಜ್, ಈ ರೀತಿಯ ಒಂದು ಮಠದ ನಂಬರನ್ನು ಹೇಳುವಂಥ ಕೆಲಸ ಕೂಡ ಮಾಡ್ತಾರೆ. ಇದೇ ಕಾರಣಕ್ಕಾಗಿ ಸಾಕಷ್ಟು ಜನ ಭಕ್ತರು ಈ ಒಂದು ಮಠಕ್ಕೆ ಬಂದು ಹೋಗುವಂಥ ಕೆಲಸ ಕೂಡ ಮಾಡ್ತಿದ್ರು. ಸೊ ಇದನ್ನೇ ಒಂದು ಅಡ್ವಾಂಟೇಜ್ ಮಾಡಿಕೊಂಡು ಸ್ವಾಮೀಜಿ ತನ್ನ ಬಳಿ ಒಂದು ಕಳೆದ 3-4 ವರ್ಷಗಳಿಂದ ಅಪ್ರಾಪ್ತ ಇಬ್ಬರು ಸಹೋದರಿಯರನ್ನ ಇಟ್ಕೊಂಡ. ಈಗ 16 ವರ್ಷದ ಅಪ್ರಾಪ್ತಿ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸ್ತಿದ್ದಾರೆ ಅನ್ನೋ ಕಾರಣಕ್ಕಾಗಿ ಈಗ ಯಾದಗಿರಿ ಮಹಿಳಾ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪ್ರಕರಣ ದಾಖಲಾದ ನಂತರ ಈಗ ಆತನನ್ನ ವಶಕ್ಕೆ ಪಡೆದು ಬಂಧಿಸಿದ್ದಾರೆ. ಜೊತೆಗೆ ಈಗ ಹೆಚ್ಚಿನ ವಿಚಾರಣೆ ಕೂಡ ನಡೆಸುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಪೊಲೀಸರು ಈ ಬಗ್ಗೆ ಸಾಕಷ್ಟು ದೂರುಗಳು ಬಂದಿದ್ದು, ಆದರೆ ಅಧಿಕೃತವಾಗಿ ಯಾವುದೇ ಕೂಡ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರಲಿಲ್ಲ. ಆದರೆ ಈಗ ಪ್ರಕರಣ ದಾಖಲಾಗಿದೆ. ಹೀಗಾಗಿ ಪೊಲೀಸರು ವಿಚಾರಣೆ ನಡೆಸ್ತಾರೆ. ಹಿಂದೆ ಯಾವ್ಯಾವ ಮಹಿಳೆ ಜೊತೆ ಅಥವಾ ಇನ್ನೂ ಅಪ್ರಾಪ್ತ ಬಾಲಕರ ಜೊತೆ ಈ ರೀತಿಯ ಕೃತ್ಯಗಳನ್ನು ಎಸಗಿದ್ದಾನೆ ಅನ್ನೋ ಬಗ್ಗೆ ತನಿಖೆ ಕೂಡ ನಡೆಸ್ತಾರೆ. ಸದ್ಯ ಮಹಿಳಾ ಠಾಣೆ ಪೊಲೀಸರ ವಶದಲ್ಲಿದ್ದಾನೆ ಮಧುಶ್ರೀ. ಸ್ವಾಮಿ, ಧನ್ಯವಾದ ಅಮೀನ್ ತಮ್ಮ ಮಾಹಿತಿಗಾಗಿ.